ಹೀರೋ ಮೇಲೆ ನಂಬಿಕೆನೆ ಹೊಂಟೋಯ್ತು ನಮ್ಗೆ. ಈ ಗಾಡಿ ಹಿಡ್ಕೊಂಡು ನಾನೀಗ ಲದಾಖ್ ಪ್ಲಾನ್ ಮಾಡಿದೀನಿ. ಈ ಇಶ್ಯೂ ಹಿಡ್ಕೊಂಡು ಸೆಂಟ್ರಲ್ ಎಲ್ಲಾರು ಆಫ್ ಆದ್ರೆ ಗಾಡಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೇರಳ ಹೋದಾಗ ಒಂದು ಇಶ್ಯೂ ಆಗಿತ್ತು. ಫುಲ್ ಡಿಸ್ಪ್ಲೇ ಆಫ್ ಆಗೋದು ಗಾಡಿ ರನ್ನಿಂಗ್ ಅಲ್ಲಿ ಇದ್ದಾಗ. ಕೇರಳ ರೈಡ್ ಇಂದ ಬಂದು ಸೆಕೆಂಡ್ ಸರ್ವಿಸ್ ಬಿಡಬೇಕಿತ್ತು. ಸೆಕೆಂಡ್ ಸರ್ವಿಸ್ ಬಿಟ್ಟೆ. ಸೆಕೆಂಡ್ ಸರ್ವಿಸ್ ಬಿಟ್ಟ ಅವ್ರಿಗೆ ಹೇಳಿದೆ ಈ ತರ ಡಿಸ್ಪ್ಲೇ ಫುಲ್ ಆಫ್ ಆಗ್ತಾ ಇದೆ ಅಂತ. ಸರ್ವಿಸ್ ಇಸ್ಕೊಂಡ್ಬರ್ಬೇಕಾದ್ರೆ ಏನಾಯ್ತು, ಲೇಟ್ ಆಗಿತ್ತು ಆಲ್ರೆಡಿ. ಸೊ ಕ್ಲೋಸಿಂಗ್ ಟೈಮ್ ಸರ್, ಬಿಲ್ ಪೇ ಮಾಡಿ ಅಂತ ಹೇಳಿ ನಾನು ಅವಾಗ ಚೆಕ್ ಮಾಡಕ್ ಹೋಗ್ಲಿಲ್ಲ. ಅದ್ ಚೆಕ್ ಮಾಡಕ್ ಆಗಲ್ಲ ಅಲ್ವಾ, ಸರಿ ಅನ್ನು ತಂದು ಗಾಡಿ ಎತ್ತಿರ್ಲಿಲ್ಲ ಎಲ್ಲೂ. ಗಾಡಿ ಇವತ್ತು ಊರ್ಗ್ ಹೋಗ್ಬೇಕಿತ್ತು. ಸೊ ನಿನ್ನೆ ಗಾಡಿ ಎತ್ತದೆ ಪೆಟ್ರೋಲ್ ಹಾಕ್ಸೋಣ ಅಂತ ಚೆಕ್ ಮಾಡಕ್ಕೆ. ಸೊ ನಿನ್ನೆ ತಿರ್ಗಿ ಅದೇ ಸೇಮ್ ಇಶ್ಯೂ ಫೇಸ್ ಆಯ್ತಾ ನನ್ಗೆ. ಸಡನ್ ಆಗಿ ಫಸ್ಟ್ ಗೇರ್ ಹಾಕಿದ್ರೆ ಸಡನ್ ಆಗಿ ಆಫ್ ಆಗೋದು. ಅದರಿಂದ ಆಲ್ಮೋಸ್ಟ್ 2-3 ಕಡೆ ಜಸ್ಟ್ ಮಿಸ್. ಹಿಂದೆ ಯಾರೋ ಹೆವಿ ಗಾಡಿ ಬಂದ್ರೆ ಇಟ್ಟಿರೋದು ಸರಿಯಾಗಿ. ಸೊ ಅದೇನ್ ಸರ್ವಿಸ್ ಮಾಡ್ತಾರೆ ಇರೋದವರು ಅಂತ ಗೊತ್ತಿಲ್ಲ ನನ್ಗೆ. ನಾನ್ ಮಾಡ್ಸೋದು ನಾಗರಬಾವಿ ಸರ್ವಿಸ್ ಸ್ಟೇಷನ್ ಅಲ್ಲಿ. ಅದು ಅದೇನ್ ಪ್ರೀಮಿಯಂ ಅಂತೆ, ಅದೇನ್ ಪ್ರೀಮಿಯಂ ಅನ್ನೋ ಗೊತ್ತಿಲ್ಲ ನನ್ಗೆ. ಆಯಿಲ್ ಚೇಂಜ್ ಮಾಡಿಲ್ಲ ಗಾಡಿದು. ಎಷ್ಟು ಗಾಡಿ ಶಟ್ ಡೌನ್ ಆಗ್ತಿದೆ. ಅದನ್ನು ಹೇಳಿದೀನಿ, ಸುಮ್ನೆ ಬರ್ಕೋತಾರೆ, ಏನು ಮಾಡಿಲ್ಲ. ಅದನ್ನು ಮಿರರ್ ಟೈಟ್ ಮಾಡಿ ಅಂತ ಹೇಳಿದ್ದೆ ಅವಾಗ, ಅದನ್ನು ಮಾಡಿಲ್ಲ. ತಿರ್ಗಾ ಅಲ್ಲಿ ನಾನು ಚೆಕ್ ಮಾಡಿದ್ರೆ ಮಿರರ್ ಲೂಸ್ ಇತ್ತು. ಅವಾಗ ತಿರ್ಗಾ ಅಲ್ಲಿ ಟೈಟ್ ಮಾಡಿಸಿದಾಯ್ತು.